ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿದ್ದೆ. ಬನ್ನಿ ನಾನು ಡಿಟಾಕ್ಸ್ ಡ್ರಿಂಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವತ್ತು ನಾನು ಕುಕುಂಬರ್ ಡ್ರಿಂಕ್ನ ಮಾಡ್ಕೋತೀನಿ, ಅಂದರೆ ಸೌತೆಕಾಯಿದ್ದು ಮಾಡ್ಕೋತೀನಿ. ಸೌತೆಕಾಯಿನ ಬಳಸ್ಕೊಂಡು ಮಾಡ್ಕೋತೀನಿ. ಒಂದು ಸೌತೆಕಾಯಿನ ಸಿಪ್ಪೆ ತೆಗಿದೇನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗಿಯೋಕೂಡ್ದು, ಯಾಕೆಂದರೆ ಸಿಪ್ಪೆಯಲ್ಲೇ ತುಂಬ ಪ್ರೋಟೀನ್ ಅಂಶ ಇರುತ್ತೆ, ಅದಕ್ಕೆ ಸಿಪ್ಪೆನ ತೆಗಿಯಲ್ಲ. ಹಾಗೆಯೇ ಒಂದು ಫುಲ್ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ನಿಂಬೆಹಣ್ಣು, 1 ಇಂಚಷ್ಟು ಶುಂಠಿನೂ ಜಾಸ್ತಿ ಏನು ಹಾಕೋತಿಲ್ಲ, ಸ್ವಲ್ಪ ಹಾಕೋತಿದ್ದೀನಿ. ಇವಾಗ ನಾನು ಒಂದು ಮಿಕ್ಸರ್ ಜಾರಿಗೆ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಸೌತೆಕಾಯಿನ ಹಾಕೋತಿದ್ದೀನಿ. ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಶುಂಠಿ ಎಲ್ಲನೂ ಹಾಕಿ ನುಣ್ಣು ಗ್ರೈಂಡ್ ಮಾಡ್ಕೋಬೇಕು. ಒಂಚೂರು ತರಿಯಾಗಿರಬಾರ್ದು. ಏನು ಗೊತ್ತಾ, ನೀವು ಬೇಕಾದ್ರೆ ಸೋಸ್ಕೊಂಡು ಕೂಡ ಕುಡಿಬೋದು, ಇಲ್ಲ ಹಾಗೇನೂ ಕುಡಿಬೋದು. ಸೌತೆಕಾಯಿ ಅಲ್ವಾ, ಸೋಸ್ಕೊಳ್ಳೋದೇನು ಬೇಕಾಗಿಲ್ಲ, ಹಾಗೇನೂ ನೀವು ಕುಡಿಬೋದು. ಇವಾಗ ಇದೆಲ್ಲ ಹಾಕಿದಾದಮೇಲೆ ನಿಂಬೆಹಣ್ಣು ಹುಳಿನ ಹಿಂಡ್ಕೊಂಡು ಸ್ವಲ್ಪ, ಅಂದರೆ ನಿಮಗೆ ಎಷ್ಟು ಗ್ಲಾಸ್ ಬೇಕು ಅಷ್ಟು ಗ್ಲಾಸ್. ಈಗ ಸೌತೆಕಾಯಲ್ಲೇ ಜಾಸ್ತಿ ನೀರಿನ ಅಂಶ ಇರುತ್ತೆ ಅಲ್ವಾ, ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣು ಗ್ರೈಂಡ್ ಮಾಡಿಕೊಂಡು ನಾವಿಲ್ಲಿ ಸೋಸ್ಕೊಂಡು ಕುಡಿತೀವಿ. ಯಾಕೆಂದರೆ ಇದು ಪುಟ್ಟಾಗೆ ನಾನು ಫಸ್ಟ್ ಟೈಮ್ ಕೊಡ್ತಿರೋದು ಅಲ್ವಾ, ಹಾಗೆ ಕೊಟ್ಬಿಟ್ರೆ ಸ್ವಲ್ಪ ತರಿಯಾಗಿರುತ್ತೆ, ಕುಡಿಯೋಕ್ಕೂ ಕೂಡ ಅಷ್ಟು ಇಷ್ಟ ಆಗಲ್ಲ. ಅಭ್ಯಾಸ ಆದರೆ ಕುಡಿಬೋದು, ಏನು ಪರವಾಗಿಲ್ಲ. ಅಭ್ಯಾಸ ಆಗೋರ್ಗು ಈ ಥರ ಸೋಸಿ ಕೊಡೋಣ ಅಂದ್ಬಿಟ್ಟು ಸೋಸಿ ಕೊಡ್ತೀನಿ. ಇನ್ನೊಂದೇನೆಂದರೆ, ಅವ್ರಿಗೆ ಇವತ್ತೇ ನಾನು ತರಿಯಾಗಿ ಕೊಟ್ಬಿಟ್ರೆ ಸ್ವಲ್ಪ ಬೋರ್ ಅನಿಸ್ಬಿಡುತ್ತೆ ಅವ್ರಿಗೆ ಕುಡಿಯೋಕ್ಕೆ ಅಲ್ವಾ, ಅದಕ್ಕೆ ಸೋಸ್ಬಿಟ್ಟು ಕೊಡ್ತೀನಿ. ಇವಾಗ ನಾನು ಮೆಣಸನ್ನ ಹಾಕ್ಕೋತಿದ್ದೀನಿ. ಮೆಣಸನ್ನ ನೀವು ಮೆಣಸಿನ ಪುಡಿನೂ ಕೂಡ ಉದುರಿಸ್ಕೋಬೋದು ಮೇಲ್ಗಡೆ. ಈ ಥರ ಮೆಣಸೆಲ್ಲ ಹಾಕಿದ್ರೆ ಸ್ವಲ್ಪ ಕೈ ಅಂತ ಅನಿಸಲ್ಲ. ಅಂದರೆ ಸೌತೆಕಾಯಿ ಏನು ಅಷ್ಟು ಕೈ ಹೊಡೆಯೋಣ, ಅಂದರೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರ್ತೀವಲ್ವ, ಸ್ವಲ್ಪ ಒಚ್ಚೊಚ್ಚು ಹೊಡಿಬೋದು. ಅದಕ್ಕೆ ಸ್ವಲ್ಪ ಮೆಣಸು, ಸ್ವಲ್ಪ ಉಪ್ಪನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಅಂದರೆ ನಿಮ್ಗೆ ಎಷ್ಟು ಬೇಕಷ್ಟು, ನಿಮ್ಗೆ ಎಷ್ಟು ಗ್ಲಾಸ್ ಬೇಕಷ್ಟನ್ನ ನೀರನ್ನ ಹಾಕ್ಕೊಂಡು ನುಣ್ಣು ಗ್ರೈಂಡ್ ಮಾಡ್ಕೋಬೇಕು. ಒಂಚೂರು ತರಿ ಇರಬಾರ್ದು. ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ ಆದರೂ ಗ್ರೈಂಡ್ ಮಾಡಬೇಕು ಫುಲ್ಲುನು. ನಾನಿಲ್ಲಿ ಒಂದು ಸೌತೆಕಾಯಲ್ಲೇ ಜಾಸ್ತಿ ನೀರಿನ ಅಂಶ ಇರ್ತದೆ, ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣು ಗ್ರೈಂಡ್ ಮಾಡ್ಕೋತೀನಿ. ಇವಾಗ ನೋಡಿ ನುಣ್ಣು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಸೋಸ್ಕೋತೀನಿ ನಾನು. ಹಾಗೆ ಕುಡಿಬೋದು, ಏನು ಪರವಾಗಿಲ್ಲ. ಅಂದರೆ ನಾವೀಗ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ನಾನು ಫುಲ್ ಸೋಸ್ಕೊಬಿಡ್ತೀನಿ. ಇವಾಗ ಸೋಸಿದೆಲ್ಲ ಆದಮೇಲೆ ಗ್ಲಾಸ್ಗೆ ಸರ್ವ್ ಮಾಡ್ಕೋತೀನಿ ನಾನು. ನೋಡಿ ಫುಲ್ ಸೋಸ್ಕೊಬಿಟ್ಟಿದ್ದೀನಿ ನಾನು, ಬರೀ ಅದ್ರದ್ದು ವಾಟರ್ ಮಾತ್ರ ಇದೆ. ಫುಲ್ ಸೋಸ್ಕೊಬಿಟ್ರೆ ಅಂದರೆ ಸೌತೆಕಾಯಿ ಡ್ರಿಂಕೇ ಮಾಡಿಕೊಡಿ. ಸ್ಟಾರ್ಟಿಂಗ್ ಮಾಡಿಕೊಂಡ್ರೆ ಈ ಥರ ಬೂದ್ಗುಂಬಳಕಾಯಿ ಅದೆಲ್ಲ ಮಾಡಿಕೊಂಡ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಕುಡಿಯೋದಕ್ಕೆ ಒಂಥರ ಅನಿಸುತ್ತೆ. ಅಭ್ಯಾಸ ಆದರೆ ಏನು ಅಷ್ಟು ಅನಿಸಲ್ಲ, ಕೈ ಹೊಡೆಯಲ್ಲ. ಇವಾಗ ನೋಡಿ, ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ಈ ಡ್ರಿಂಕ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಬಾಡಿಯೆಲ್ಲ ತುಂಬ ಫ್ರೆಶ್ ಅನ್ನಿಸ್ತಿತ್ತು ಇದು ಕುಡಿದ್ರೆ. ನಾವಂತೂ ಇನ್ನು ನಮ್ಮ ಡೈಲಿ ಲೈಫಲ್ಲಿ ಈ ಡ್ರಿಂಕ್ ಅಂತೂ ಇದ್ದೇ ಇರುತ್ತೆ ಬೆಳಿಗ್ಗೆ ಟೈಮು. ಇನ್ನು ಪುಟ್ಟಾಗೂ ಒಂದು ಗ್ಲಾಸ್ ಕೊಟ್ಟೆ, ಅವರಂತೂ ಚೆನ್ನಾಗೈತೆ ಅಂತಲೇ ಕುಡಿದ್ರು. ನಾನು ಸ್ಟಾರ್ಟಿಂಗ್ ಅಲ್ವ ಇದನ್ನ ಕೊಟ್ಟಿದ್ದು, ಅವ್ರು ಸ್ವಲ್ಪ ಏನು ಪಾಪ ಇದು ಅಂತ ಸ್ವಲ್ಪ ತಮಾಷೆ ಮಾಡ್ತಿದ್ರು. ಅದಾದಮೇಲೆ ಚೆನ್ನಾಗೈತೆ, ಏನಿಲ್ಲ ಕುಡಿಬೋದು ಪಾಪ, ಇನ್ಮೇಲೆ ಡೈಲಿ ಮಾಡಿಕೊಡಿ ಅಂದ್ಬಿಟ್ಟು ಕುಡಿದ್ರು. ಅದಕ್ಕೆ ನಾನು ಇವತ್ತು ಸೌತೆಕಾಯಿ ಇದಲ್ವ, ಅದಕ್ಕೆ ಚೆನ್ನಾಗೈತೆ, ಇನ್ನು ಡೈಲಿ ಮಾಡಿಕೊಟ್ಟಾದ್ಮೇಲೆ ಚೆನ್ನಾಗೈತೆ ಅಂತಲೇ ಹೇಳ್ಬೇಕು ನೀವು ಅಂತ ಹೇಳಿ ರೇಗಿಸಿದೆ. ಆಮೇಲೆ ಇವಾಗ ತಿಂಡಿ ಹಾಕ್ಕೊಟ್ಟೆ. ಅಂದರೆ ಏನಂದರೆ ರವೆ ದೋಸೆ ಮತ್ತು ಸಾಂಬಾರು ಇತ್ತಲ್ವ, ಆ ಸಾಂಬಾರಿಗೆ ರವೆ ದೋಸೆನೇ ಹಾಕ್ಕೊಟ್ಟೆ. ನಾನು ರೈಸ್ ಮಾಡಿಕೊಡ್ತೀನಿ ಮಧ್ಯಾಹ್ನಕ್ಕೆ ಅಂತಂದರು. ಇಲ್ಲ, ನಂಗೆ ರವೆ ದೋಸೆನೇ ಬೇಕು, ರವೆ ದೋಸೆನೇ ಚೆನ್ನಾಗಿರುತ್ತೆ ಮಧ್ಯಾಹ್ನದ ತಿನ್ನೋಕ್ಕೆ, ರೈಸ್ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಅವರೇ ರವೆ ದೋಸೆ ಮಾಡಿಸ್ಕೊಂಡ್ರು. ಇವಾಗ ಅವರು ತಿಂಡಿ ತಿಂತಿದ್ದಾರೆ. ನಿಜವಾಗ್ಲೂ ಆ ಡ್ರಿಂಕ್ ಮಾತ್ರ ನಿಜವಾಗ್ಲೂ ಸಕ್ಕದಾಗಿತ್ತು. ಬಟ್ ಏನು ಗೊತ್ತಾ, ಹೆಲ್ತಿ, ತುಂಬ ಹೆಲ್ತಿ. ಆಮೇಲೆ ಬಾಡಿಯೆಲ್ಲ ತುಂಬ ಫ್ರೆಶ್ ಆಗಿರುತ್ತೆ ಇಡೀ ದಿನ, ಸೋಂಬೇರಿತನ ಇರಲ್ಲ. ಆ ಥರ ಒಂದು ಡ್ರಿಂಕ್ ಕುಡಿದ್ಬಿಟ್ರೆ ನಾವು ಬೆಳಗ್ಗೆ ಹೊತ್ತು, ಆಮೇಲೆ ಒಂಥರ ಬಾಡಿಗೂ ಸ್ಟ್ರೆಂತನ್ನು ಸಿಗುತ್ತೆ. ಡಯೆಟ್ ಮಾಡೋರಂತೂ ಆರಾಮ್ಸೆ ಈ ಡ್ರಿಂಕ್ನ ಯಾವಾಗಲೂ ಕಂಪಲ್ಸರಿ ತಗೊಳ್ಳಿ. ನಾನು ಇನ್ಮೇಲೆ ಒಂದೊಂದು ಡ್ರಿಂಕ್ ರೆಸಿಪಿ ಹಾಕ್ತಾನೇ ಇರ್ತೀನಿ. ಇನ್ನಿವಾಗ ಪುಟ್ಟ ಕೂಡ ಹೊರಟರು ತಿಂಡಿ ಎಲ್ಲ ಮಾಡಿ. ನಾನು ಇವಾಗ ಡಿಟಾಕ್ಸ್ ಡ್ರಿಂಕ್ನ ಕುಡಿತಾ ಇದ್ದೆ. ಇನ್ಮೇಲೆ ನಮ್ಮ ಡೈಲಿ ಲೈಫಲ್ಲಿ ನಿಜವಾಗ್ಲೂ ಈ ಥರ ಒಂದು ಡ್ರಿಂಕ್ ಇದ್ದೇ ಇರುತ್ತೆ. ನಾನು ನಿಮಗೆ ಈ ರೆಸಿಪಿನ ಹಾಕ್ತಾ ಇರ್ತೀನಿ, ಡಿಟಾಕ್ಸ್ ಡ್ರಿಂಕ್ ರೆಸಿಪೀಸ್ನ ಹಾಕ್ತೀನಿ ಇನ್ಮೇಲೆ ಬೇರೆ ಥರ. ಈ ಥರ ರೆಸಿಪೀಸ್ಗೋಸ್ಕರ ಮೇಘಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ. ಆಮೇಲೆ ಡಯಟ್ ಮಾಡೋರಿಗೂ ತುಂಬ ಯೂಸ್ ಆಗುತ್ತೆ ಈ ಹೆಲ್ತಿ ಡ್ರಿಂಕೆಲ್ಲ. ನೀವು ಇನ್ಮೇಲೆ ನಾನು ಯಾವಾಗಲೂ ಹಾಕ್ತಾಯಿರ್ತೀನಿ, ಬೇರೆ ಥರ ಹಾಕ್ತಿರ್ತೀನಿ ನಾನು ಡಿಟಾಕ್ಸ್ ಡ್ರಿಂಕ್ಸ್ನ. ಇವಾಗ ಏನು ಮಾಡ್ತೀನಿ ಅಂದರೆ ಪನ್ನೀರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಮನೇಲೇ ಮಾಡಬೇಕು ಪನ್ನೀರ. ಮಸಾಲ ಪನ್ನೀರು ಮಾಡ್ಕೋಬೋದು, ನಾರ್ಮಲ್ ಪನ್ನೀರು ಮಾಡ್ಕೋಬೋದು.
ನಾನಿವತ್ತು ನಿಮಗೆ ಪ್ಲೇನ್ ಪನ್ನೀರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಸಾಲ ಪನ್ನೀರ್ ನಾನು ಇನ್ಯಾವತ್ತಾದರೂ ರೆಸಿಪಿನ ಶೇರ್ ಮಾಡ್ತೀನಿ. ಇವಾಗ ಬನ್ನಿ ನಾರ್ಮಲ್ ಪನ್ನೀರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ 1 ಲೀಟ್ರ್ ಹಾಲನ್ನ ಹಾಕೋತಿದ್ದೀನಿ. ಅಂದರೆ 1 ಲೀಟ್ರದ್ದು ಕೇಳಿದೆ, ಅಲ್ಲಿ ಅರ್ಧ ಲೀಟ್ರದ್ದು ಸಿಕ್ತು. ಅದು ಒಂದೇ ಥರ ಹಾಲು ಕೂಡ ಸಿಕ್ಕಿಲ್ಲ. ಒಂದು ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತೆ ನೋಡಿ, ಆ ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟ್ ಸಿಕ್ತು ಅರ್ಧ ಲೀಟ್ರದ್ದು. ಒಂದು ಸ್ಪೆಷಲ್ ಅಂದರೆ ಅರ್ಧ ಲೀಟ್ರ್ ಸ್ಪೆಷಲಲ್ಲಿ ಸಿಕ್ತು. ಇವಾಗ ಎರಡೂ ಹಾಕ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಪನ್ನೀರ್ ಯಾವುದ್ರಲ್ಲಾದರೂ ಮಾಡ್ಬೋದು. ಆಲ್ಮೋಸ್ಟ್ ಆರೆಂಜ್ ಕಲರ್ ಪ್ಯಾಕೆಟಲ್ಲೇ ಮಾಡಿ, ತುಂಬ ಫ್ಯಾಟ್ ಇರುತ್ತೆ, ಆರಾಮ್ಸಾಗಿ ಪನ್ನೀರ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದರ್ಧ ಪ್ಯಾಕೆಟು ಅದರ್ಧ ಪ್ಯಾಕೆಟ್ ಹಾಲನ್ನ ಹಾಕೋತಿದ್ದೀನಿ. ನಾನು ಹಾಲನ್ನ ಹಾಕ್ಕೊಂಡು ಮಾಮೂಲಿ ಹಾಲು ಹೆಂಗೆ ಕಾಯಿಸ್ತೀರ ಆ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಹಾಲನ್ನ ಕಾಯಿಸ್ಕೊಡಿ. ನೋಡಿ, ಇವಾಗ ಹಾಲೆಲ್ಲ ಕಾದಿದ್ದಾದಮೇಲೆ ಒಂದು 2 ಸ್ಪೂನಷ್ಟು ನಿಂಬೆಹಣ್ಣು ಹುಳಿನ ಹಾಕೋತಿದ್ದೀನಿ. ನೀವು ಬೇಕಿದ್ರೆ ವೆನಿಗರ್ ಕೂಡ ಹಾಕೋಬೋದು. ನಾನಿಲ್ಲಿ ಒಂದು ಫುಲ್ ನಿಂಬೆಹಣ್ಣು ಹುಳಿನ ಹಿಂಡ್ಕೊಂಡು ನಿಂಬೆಹಣ್ಣು ಹುಳಿನ ಹಾಕ್ತಿದ್ದೀನಿ. ಆಪ್ಷನಲ್ಲಿ ಯಾವುದಾದ್ರೂ ಹಾಕೋಬೋದು. ಎರಡರಲ್ಲಿ ನೀವು ಯಾವುದಾದ್ರೂ ಒಂದನ್ನ ಬಳಸ್ಕೊಂಡ್ರೆ ಆಯಿತು. ವೆನಿಗರ್ಗಾದರೆ ನೀವು 1 ಸ್ಪೂನ್ ವೆನಿಗರ್ಗೆ 2 ಸ್ಪೂನ್ ನೀರನ್ನ ಹಾಕ್ಕೊಳ್ಳಿ. ವೆನಿಗರ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅಲ್ವಾ. 2 ಸ್ಪೂನ್ ನೀರನ್ನ ಬಳಸ್ಕೊಂಡು ವೆನಿಗರ್ ಒಳಗಡೆ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು. ನಾನಿಲ್ಲಿ 1 ನಿಂಬೆಹಣ್ಣು ಹುಳಿನ ಹಾಕೋತಿದ್ದೀನಿ. ನಿಂಬೆಹಣ್ಣು ಹುಳಿನ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಹಾಗೆ ಬಿಡಬೇಕು. 2 ಮಿನಿಟ್ಸ್ ಹಾಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದರೆ ಹಾಕಿದ ತಕ್ಷಣ ಬಂದ್ಬಿಡುತ್ತೆ, ಪನ್ನೀರೆಲ್ಲ ಮೇಲ್ಗಡೆ ಬರ್ತಾ ಇರುತ್ತೆ. ಹಾಗೆ 1 ಮಿನಿಟ್ ಬಂದರೆ ಫುಲ್ ಅದಕ್ಕೂ ಟೈಮ್ ಬೇಕಲ್ವ ಪನ್ನೀರ್ ಆಗೋದಕ್ಕೆ. 1 ಮಿನಿಟ್ ಹಾಗೆ ಕುದಿಸ್ಕೊಳ್ಳಿ. ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು, ಜಾಸ್ತಿ ಫ್ಲೇಮ್ನಲ್ಲಿ ಇಡೋಕ್ಕೆ ಹೋಗಬೇಡಿ. ಸ್ವಲ್ಪ ಬೋಸಿಲೆಲ್ಲ ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಇವಾಗ ನೋಡಿ ನಾನು 1 ಮಿನಿಟ್ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಇವಾಗ ಇದು ಪ್ರಾಪರಾಗಿ ಪನ್ನೀರ್ ಆಗಿದೆ. ಇಷ್ಟ ಆದರೆ ಸಾಕು. ಏನು ಗೊತ್ತಾ, ಇವಾಗ ನೀರೆಲ್ಲ ಸೋಸಿದಾದ್ಮೇಲೆ ನೀವು ಪನ್ನೀರ್ ಮೌಲ್ಡ್ ಒಳಗಡೆ ಮಡಗ್ಬಿಟ್ರೆ ಆಗುತ್ತೆ. ನನ್ನ ಹತ್ರ ಇಲ್ಲಿ ಪನ್ನೀರ್ ಮೌಲ್ಡ್ ಇಲ್ಲ, ಅದಕ್ಕೆ ನಾನಿಲ್ಲಿ ಸೋಸ್ತೀವಲ್ಲ, ಅಂದರೆ ಜಾಲರಿ ಇರ್ತದಲ್ಲ, ಅದಕ್ಕೆ ಒಂದು ವೈಟ್ ಬಟ್ಟೆ ಹಾಕೋತಿದ್ದೀನಿ. ವೈಟ್ ಬಟ್ಟೆ ಹಾಕ್ಕೊಂಡು ಅದಕ್ಕೆ ಸೋರು ಹಾಕೋತೀನಿ ನಾನು. ಇವಾಗ ನೋಡಿ, ಫುಲ್ ನೀರು ಇರಬಾರ್ದು ಒಂಚೂರೂ, ಆ ಥರ ಸೋಸ್ಕೋಬೇಕು. ನಾನಿಲ್ಲಿ ನೋಡಿ ವೈಟ್ ಬಟ್ಟೆ ಮೇಲೆ ಹಾಕೋತಿದ್ದೀನಿ. ಬಿಸಿ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಇವಾಗ ನೀಟಾಗಿ ನಿಧಾನಕ್ಕೆ ಬಿಟ್ಕೊಂಡ್ರೆ ಪನ್ನೀರೆಲ್ಲ ಮೇಲ್ಗಡೆ ಇರುತ್ತೆ, ನೀರೆಲ್ಲ ಕೆಳಗಡೆ ಹೊಟ್ಟೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪನ್ನೀರ್ ಆಗಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ. ಈ ರೀತಿ ತೋರಿಸ್ತೀನಿ ನಾನು. ಇವಾಗ ನೋಡಿ, ನಾನು ನೀರೆಲ್ಲ ಸೋಸ್ಕೊಂಡಿದ್ದಾಯಿತು. ಇವಾಗ ಅದರಲ್ಲಿ ಇನ್ನೂ ಒಂಚೂರು ನೀರಿರುತ್ತೆ. ನಂದು ವೈಟ್ ಬಟ್ಟೆ ಇದೆಯಲ್ಲ, ಅದನ್ನು ಸ್ವಲ್ಪ ಹಿಂಡ್ಕೋಬೇಕು ನೀವು. ಒಂಚೂರು ತಿರುಗಿಸ್ಬಿಟ್ಟು, ಒಂಚೂರು ನೀರು ಇರಬಾರ್ದು, ಆ ಥರ ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ನಾನು ಅದನ್ನ ಫುಲ್ ಈ ಥರ ರೌಂಡಾಗಿ ಮಾಡಿಬಿಟ್ಟು, ಭಾರ ಇರೋದು ನನ್ನ ಹತ್ರ ಇಲ್ಲಿ ಕುಟಾಣಿ ಇತ್ತು, ಕುಟಾಣಿನ ಮಡಿಕೋತಿದ್ದೀನಿ ನಾನು. ನೀವು ಏನೇ ಐಟಮ್ ಇದ್ದರೂ ಭಾರ ಇರೋದನ್ನ ಮಡಗ್ಬಿಟ್ರೆ ಆಗ ಅದು ನೀರೆಲ್ಲ ಕೆಳಗೆ ಸ್ವಲ್ಪ ಹೊಟ್ಟೋಗ್ಬಿಡುತ್ತೆ. ಆವಾಗ ಪನ್ನೀರ್ ಪ್ರಾಪರಾಗಿ ರೆಡಿ ಆಗುತ್ತೆ. ಒಂದು ಅರ್ಧ ಗಂಟೆ ಹಂಗೆ ಮಾಡಿದಾದ್ಮೇಲೆ ಬಿಟ್ಬಿಡಬೇಕು, ಆವಾಗ ಪ್ರಾಪರಾಗಿ ರೆಡಿ ಆಯಿತು ಅಂತ ಅರ್ಥ. ನೀವು ಇವಾಗ ಪನ್ನೀರ್ ಮೋಲ್ಡಲ್ಲಿ ಕೂಡ ಮಾಡ್ಕೋಬೋದು. ಪನ್ನೀರ್ ಮೋಲ್ಡಲ್ಲಿ ತುಂಬ ಈಸಿ ಮಾಡೋದು. ಪನ್ನೀರ್ ತೆಗ್ದಿದ ತಕ್ಷಣ ಅದ್ರಲ್ಲಿ ಸೋರು ಹಾಕೊಂಡು ಬಟ್ಟೆ ಮಡಗ್ಬಿಟ್ಟು ಅದರಲ್ಲಿ ಒಂದು ತೂಕದ ವಸ್ತು ಮಡಗ್ಬಿಟ್ರೆ ಪನ್ನೀರ್ ರೆಡಿ ಆಗುತ್ತೆ. ನಾನು ನೆಕ್ಸ್ಟ್ ಟೈಮ್ ಈಚೆ ಹೋದಾಗ ಪನ್ನೀರ್ ಮೋಲ್ಡ್ ಅಂತೂ ಮರೆಯಲ್ಲ, ತಗೋತೀನಿ. ಈ ಥರ ಮಾಡಿಕೊಂಡ್ರೂ ಏನು ಪರವಾಗಿಲ್ಲ. ನೋಡಿ, ಇವಾಗ ಆಗುತ್ತೆ ಪನ್ನೀರ್. ನಾನು ತೋರಿಸ್ತೀನಿ ಇವಾಗ ಅರ್ಧ ಗಂಟೆ ಬಿಟ್ಟು ಹೇಗಾಗಿದೆ ಅಂತ. ನಾನು ತೋರಿಸ್ತೀನಿ ನೋಡಿ, ಅರ್ಧ ಗಂಟೆ ಆಗಿದ್ದಾದಮೇಲೆ ಎಷ್ಟು ಚೆನ್ನಾಗಾಗಿದೆ ಅಂತ. ನಿಜವಾಗ್ಲೂ ಈಚ್ ಕಡೆ ಸ್ಟೋರಲ್ಲಿ ಎಷ್ಟು ದಿನ ಆಗಿರುತ್ತೋ ಏನೋ ಮಾಡಿ, ಅದು ಫ್ರೆಶ್ ಅಂತ ಅಷ್ಟು ಅನಿಸಲ್ಲ. ನಾವು ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಫ್ರೆಶ್ ಪನ್ನೀರು ನಮಗೂ ಒಂಚೂರು ಸಮಾಧಾನ ಅನ್ನೋದಿರುತ್ತೆ. ನಾವೇ ಮಾಡಿರೋದು ಅಂತ ತಿನ್ನೋಕ್ಕೂ ಒಂಥರ ಖುಷಿಯಾಗುತ್ತೆ ನಾವು ಮಾಡಿರೋ ಪನ್ನೀರನ್ನ. ಅಂದರೆ ಈಚ್ ಕಡೆದಾದ್ರೆ ಇಷ್ಟು ಸಾಫ್ಟಾಗಿ ಬರೋಲ್ಲ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ಇದನ್ನ ನೋಡ್ಬಿಟ್ಟು. ನಾನು ಯಾವಾಗೂ ಇನ್ಮೇಲೆ ಮನೆಯಲ್ಲೇ ಮಾಡಿ ಇಟ್ಟಿರ್ತೀನಿ ಪನ್ನೀರನ್ನ. ಎಷ್ಟು ಸಾಫ್ಟಾಗಿದೆ ಅಂದರೆ ಸೀರಿಯಸ್ಲಿ ಟ್ರಸ್ಟ್ ಮೀ, ನಿಜವಾಗ್ಲೂ ತುಂಬ ಸಾಫ್ಟಾಗಿತ್ತು. ನನಗೆ ಎಷ್ಟು ತುಂಬ ಖುಷಿ ಆಯಿತು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂತ. ಮತ್ತು ಇನ್ನೊಂದೇನೆಂದರೆ ಪನ್ನೀರು ಹೈ ಪ್ರೋಟೀನು. ನಿಜವಾಗ್ಲೂ ತುಂಬ ಸಾಫ್ಟಾಗಿತ್ತು. ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಿದ್ದೀನಿ. ನಾನು ಇವತ್ತು ಮಾಡೋಕ್ಕೆ ಹೋಗಲ್ಲ ಈ ರೆಸಿಪಿನ. ನಾನು ನಾಳೆ ಪನ್ನೀರ್ ಬಿರಿಯಾನಿ ಮಾಡಿ ತೋರಿಸ್ತೀನಿ. ಆ ರೆಸಿಪಿನ ನಾನು ನಿಮಗೆ ನಾಳೆ ಶೇರ್ ಮಾಡ್ಕೋತೀನಿ. ಅದಕ್ಕೆ ನಾನು ಇವತ್ತು ಪನ್ನೀರ್ ಮಾಡೋದು ತೋರಿಸೋದ ಅಂದ್ಬಿಟ್ಟು ನಾನು ನಿಮ್ಗೆ ಇವತ್ತು ಪನ್ನೀರ್ ಮಾಡೋದು ತೋರಿಸಿದ್ದೀನಿ. ನಾಳೆ ನಾನು ಪನ್ನೀರ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಿಜವಾಗ್ಲೂ ಇಲ್ಲಿ ಒಂದು 250 ಗ್ರಾಮಷ್ಟು ಪನ್ನೀರ್ ಆಗಿದೆ. ನಾವು ಈಚ್ ಕಡೆ ಸ್ಟೋರಲ್ಲಿ ತೊಗೊಂಡ್ರೆ
250 ಗ್ರಾಮ್ಗೆ ಅಟ್ಲೀಸ್ಟ್ 130 ರುಪೀಸ್ 120 ರುಪೀಸ್ ಆದರೂ ಚಾರ್ಜ್ ಆಗುತ್ತೆ ನಮಗೆ. ಇದೇ ನಾನು 52 ರುಪೀಸ್ ಏನೋ ನಾನು 1 ಲೀಟ್ರಿಗೆ ಹಾಲು ಕೊಟ್ಟೆ. ನಿಂಬೆ ಹುಳಿಗೆ ಎಷ್ಟಾಗುತ್ತೆ? ಒಂದು ನಿಂಬೆಹಣ್ಣು ಒಂದು 5 ರೂಪಾಯಿಗೆಲ್ಲ ಒಂದು ನಿಂಬೆಹಣ್ಣು ಸಿಗುತ್ತೆ ಅಷ್ಟೇ. 55 ರುಪೀಸ್ 56 ರುಪೀಸಲ್ಲಿ ಮುಗ್ದೋಗ್ಬಿಡ್ತು. ನಿಜವಾಗ್ಲೂ ನಮಗಿಲ್ಲಿ ಎಷ್ಟು ಸೇವ್ ಆಯಿತು ಅಂದರೆ 70 ರುಪೀಸ್ ಸೇವ್ ಆಯಿತು. ಆಮೇಲೆ ಏನು ಗೊತ್ತಾ, ನಾವೇ ಮಾಡಿದ್ದೀವಿ ಅನ್ನೋದು ತುಂಬ ಖುಷಿಯಾಗುತ್ತೆ. ತಿನ್ನೋದಕ್ಕೂ ಅಷ್ಟೇ, ನಾವು ಮಾಡಿರೋ ಪನ್ನೀರು ಅನಿಸುತ್ತೆ. ನಿಜವಾಗ್ಲೂ ಟ್ರಸ್ಟ್ ಮೀ ತುಂಬ ಚೆನ್ನಾಗಿತ್ತು. ನಾನಿವಾಗ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಈ ಥರ 8 ಕಂಟೈನರ್ಗೆ ಹಾಕ್ಬಿಟ್ಟು ಫ್ರೀಝರಲ್ಲಿ ಇಟ್ಕೊಬಿಡ್ತೀನಿ. ನಾನು ನಾಳೆ ಹಾಕ್ಬಿಡ್ತೀನಿ, ಅಂದರೆ ಪನ್ನೀರ್ ಬಿರಿಯಾನಿ ಮಾಡ್ತೀನಲ್ವಾ, ಅದಕ್ಕೆ ನಾನು ಇದನ್ನ ಬಳಸ್ಕೊಬಿಡ್ತೀನಿ. 8 ಕಂಟೈನರ್ಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು ಬಾಕ್ಸ್ಗೆ, ಸ್ಟೀಲ್ ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಮಡಗ್ಬಿಟ್ರೆ ಆರಾಮ್ಸಾಗಿ ಸ್ಟೋರ್ ಮಾಡ್ಕೊಬೋದು. ಇದನ್ನ ಏನು ಗೊತ್ತಾ, ಇದನ್ನ ಒಂದು 15 ಡೇಸ್ ಆದರೂ ನಾವು ಸ್ಟೋರ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ಏನು ಅಷ್ಟು ಹಾಳಾಗಲ್ಲ ಬೇಗ. ಕೆಲವರೆಲ್ಲ ಅನ್ಬೋದು ಏನು 70 ರುಪೀಸ್ ಸೇವ್ ಮಾಡಿಬಿಟ್ಟು ಎಲ್ಲೋಯ್ತಾರೆ ಅಂತ. 70 ರುಪೀಸ್ ಕೊಟ್ಟರು ಈ ಥರ ಫ್ರೆಶ್ ಪನ್ನೀರ್ ಎಲ್ಲೂ ಸಿಗಲ್ಲ ನಿಜವಾಗ್ಲೂ. ಅದು ಎಷ್ಟು ದಿನ ಆಗಿರುತ್ತೋ ಪ್ಯಾಕ್ ಮಾಡಿ. ಆಮೇಲೆ ಇದನ್ನ ಒಂದು ವೀಕು 15 ಡೇಸು ಎಷ್ಟು ದಿನನಾದರೂ ಸ್ಟೋರ್ ಮಾಡ್ಕೋಬೋದು. ನೆಕ್ಸ್ಟ್ ಟೈಮ್ ನಾನು ನಿಮಗೆ ಮಸಾಲ ಪನ್ನೀರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಥರ ಪ್ಲೇನ್ ಪನ್ನೀರ್ ಇಷ್ಟ ಇಲ್ಲ ತಿನ್ನೋದಕ್ಕೆ ಅಂದರೆ ಮಸಾಲ ಪನ್ನೀರ್ ಮಾಡ್ಕೊಳ್ಬೋದು. ನೀವು ಈಗ ಈ ಈಸಿ ರೆಸಿಪೀಸ್ನ ಟ್ರೈ ಮಾಡಿ ಮನೇಲಿ ಒಂದು ಸರಿ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋದಂತೂ ನಿಜವಾಗ್ಲೂ ಮಿಸ್ಸೇ ಮಾಡಬೇಡಿ. ಡೈಲಿ ಲೈಫ್ಗೆ ಅದನ್ನ ಹ್ಯಾಡ್ ಮಾಡ್ಕೊಳ್ಳಿ, ತುಂಬ ಫ್ರೆಶ್ ಆಗಿರುತ್ತೆ, ಮೈಂಡೆಲ್ಲ ತುಂಬ ಫ್ರೆಶ್ ಆಗಿರುತ್ತೆ, ತುಂಬ ಹೆಲ್ತಿಯಾಗಿರ್ತೀವಿ. ಪನ್ನೀರ್ ರೆಸಿಪಿನೂ ಟ್ರೈ ಮಾಡಿ ಮನೇಲಿ ಒಂದು ಸತಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.